ಇನ್ನು ರಾಯಚೂರಿನಲ್ಲಿ ಅಕ್ರಮ ಪಡಿತರ ಜೋಳ ಪತ್ತೆಯಾಗಿದೆ. ಸಿಂಧನೂರು ತಹಶೀಲ್ದಾರ್ ಸೂಚನೆಯ ಮೇರೆಗೆ ದಾಳಿಯನ್ನ ನಡೆಸಲಾಗಿತ್ತು. ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ 300 ಗೋಣಿ ಜೋಳ ಪತ್ತೆಯಾಗಿದೆ. ಮರಿಗೌಡ ಅನ್ನೋರಿಗೆ ಸೇರಿದ ಗೋದಾಮಿನಲ್ಲಿ ಇದು ಪತ್ತೆಯಾಗಿರೋದು. ಆಂಧ್ರ ತೆಲಂಗಾಣದಿಂದ ಬರ್ತಾ ಇರುವ ಜೋಳದ ಮೂಟೆ ಅನ್ನೋದು ಗೊತ್ತಾಗಿದೆ. ರಾಯಚೂರಿನ ಸಿಂಧನೂರಿನಲ್ಲಿ ಅಕ್ರಮ ಪಡಿತರ ಜೋಳದ ದಂಧೆಯ ಬಗ್ಗೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆಯಾಗಿದೆ. ದಂಧೆಕೋರರ ವಿರುದ್ಧ 100ಕ್ಕೆ 100 ಕ್ರಮ ಆಗುತ್ತೆ ಅಂತ ಸಚಿವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಂಧನೂರು ತಹಸೀಲ್ದಾರ್ ಸೂಚನೆಯ ಮೇರೆಗೆ ದಾಳಿಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ 300 ಗೋಣಿ ಜೋಳ ಪತ್ತೆಯಾಗಿದೆ. ಮರಿಗೌಡ ಅನ್ನೋರಿಗೆ ಸೇರಿದ ಗೋದಾಮಿನಲ್ಲಿ ಇದು ಪತ್ತೆಯಾಗಿರೋದು. ರಾಯಚೂರಿನಲ್ಲಿ ಅಕ್ರಮ ಪಡಿತರ ಜೋಳ ಪತ್ತೆಯಾಗಿದೆ. ಸಿಂಧನೂರು ತಹಸೀಲ್ದಾರ್ ಸೂಚನೆಯ ಮೇರೆಗೆ ಈ ದಾಳಿಯನ್ನ ನಡೆಸಲಾಗಿದೆ. ರಾಯಚೂರಿನಲ್ಲಿ ಅಕ್ರಮ ಪಡಿತರ ಜೋಳ ಪತ್ತೆಯಾಗಿದೆ. ಸಿಂಧನೂರು ತಹಶೀಲ್ದಾರ್ ಸೂಚನೆಯ ಮೇರೆಗೆ ಇವತ್ತು ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ 300 ಗೋಣಿ ಜೋಳ ಪತ್ತೆಯಾಗಿದೆ. ಮರಿಗೌಡ ಅನ್ನೋರಿಗೆ ಸೇರಿದ ಗೋದಾಮ್ನಲ್ಲಿ 300 ಗೋಣಿ ಜೋಳ ಪತ್ತೆಯಾಗಿದೆ. ಆಂಧ್ರ ತೆಲಂಗಾಣದಿಂದ ಈ ಜೋಳದ ಮೂಟೆ ಬರ್ತಾ ಇತ್ತು ಅಂತ ಗೊತ್ತಾಗಿದೆ. ರಾಯಚೂರಿನ ಸಿಂಧನೂರಿನಲ್ಲಿ ಅಕ್ರಮ ಪಡಿತರ ಜೋಳ ಪತ್ತೆಯಾಗಿದೆ. 300 ಗೋಣಿ ಜೋಳವನ್ನು ಪತ್ತೆ ಹಚ್ಚಲಾಗಿದೆ. ಜೋಳ ಖರೀದಿ ಆಗ್ತಾ ಇದೆ ಸರ್. ಈ ಜೋಳ ಮಾರಾಟಕ್ಕೆ ತೆಲಂಗಾಣದಿಂದನೂ ಕೂಡ ಬೇರೆ ಬೇರೆ ಅಲ್ಲಿ ಪಡಿತರದಲ್ಲಿ ವಿತರಣೆ ಮಾಡುವಂಥ ಜೋಳ ರಾಯಚೂರು ಜಿಲ್ಲೆಗೆ ತಂದು ಮಾರಾಟ ಮಾಡೋದು ನಡೀತಾ ಇದೆ ಸರ್. ಇಲ್ಲ, ಇದ್ರ ಬಗ್ಗೆ KDPಯಲ್ಲೂ ಕೂಡ ಕೆಲವು ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು DD ಫುಡ್ಗೆ ಇದು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಕ್ಕೆ ಹೇಳಿದ್ದೀನಿ ನಾನು. ದಂಧೆಕೋರರ ವಿರುದ್ಧ ಸರ್ 100% ಕ್ರಮ ಆಗುತ್ತೆ. ಜೋಳ ಖರೀದಿ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.